Hello future engineers, welcome to the new video. ಈ ವಿಡಿಯೋದಲ್ಲಿ ನಿಮ್ಮ ಸಿ ಇ ಟಿ ರ್ಯಾಂಕ್ ಏನಾದರೂ ಅರೌಂಡ್ 50,000 ಟು 75,000, ಎಕ್ಸಾಕ್ಟ್ 50 to 75 ಇಲ್ಲ, 50 ಸುತ್ತಮುತ್ತದಿಂದ ಹಿಡಿದು 75,000 ರೇಂಜಲ್ಲಿ ಏನಾದರೂ ಇದ್ದರೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಸ್ ನಿಮಗೆ ಸಿಗಬಹುದು ಅನ್ನೋ ಒಂದು ಪಿಕ್ಚರ್ ಸಿಗುತ್ತೆ. I have considered CET 2024 second extended round allotment for general merit category. ನೀವು ಯಾವುದೇ ಕ್ಯಾಟಗರಿ ಇದ್ರೂ ಪ್ರಯಾರಿಟಿ ಆರ್ಡರ್ ಏನು ಚೇಂಜ್ ಆಗೋದಿಲ್ಲ, ಕಾಲೇಜ್ ಸ್ಟ್ಯಾಂಡರ್ಡ್ ಏನು ಚೇಂಜ್ ಆಗೋದಿಲ್ಲ. ಹಾಗಾಗಿ ನೀವು ಫಸ್ಟ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಅಂತ ಏನೋ ತಲೆ ಕೆಡ್ಸ್ಕೊಳ್ಳೋಗತ್ತೆ ಇಲ್ಲ. ನಿಮ್ಮ ಪ್ರಯಾರಿಟಿ ಆರ್ಡರ್ ಬರ್ಕೋಬೇಕಾದ್ರೆ ಟಾಪ್ ಕಾಲೇಜಿಂದ RV, BMS, PES, ರಾಮಯ್ಯ, ದಯಾನಂದ ಸಾಗರ್, BIT ಅದೇ ಆರ್ಡರ್ಲೇ ಬರ್ಕೊಂಡು ಹೋಗಿ ನಿಮಗೆ ಸಿಗುತ್ತೋ ಇಲ್ವೋ ಅದು ಸೆಕೆಂಡರಿ. ಬಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು 50,000 ಇಂದ 75,000 ಒಳಗಡೆ ನಿಮ್ಮ ರ್ಯಾಂಕ್ ಬಂದಿದ್ರೆ ಜಾಸ್ತಿ ಯಾವ ಕಾಲೇಜ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಕೋರ್ಸಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. VTU ಮೈಸೂರು ಅಂದ್ರೆ ಮೈಸೂರಲ್ಲಿ VTU ಒಂದು ರೀಜನಲ್ ಆಫೀಸ್ ಇದೆ. ಅಲ್ಲಿ ಮೊದಲು PG ಮಾಡ್ತಿದ್ರು, ಈಗ UG ಕೋರ್ಸಸ್ ಸಹ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಲಾಸ್ಟ್ ಸೀಟ್ ಅಲಾಟ್ ಆಗಿದ್ದು 44,222 ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ನೀವು ಮೈಸೂರಲ್ಲಿದ್ದು, ಮೈಸೂರು ಸುತ್ತಮುತ್ತ ಇದ್ದು ನಿಮ್ಮ ರ್ಯಾಂಕ್ ಈ ವರ್ಷ 50,000 ದಾಟಿದ್ರು ಇಲ್ಲ ಅರೌಂಡ್ 50,000 ಬಂದಿದ್ರು ಸಹ ಕಂಪ್ಯೂಟರ್ ಸೈನ್ಸ್ ಸಿಗುವ ಸಾಧ್ಯತೆಗಳಿದೆ. ಯಾಕೆಂದ್ರೆ ಲಾಸ್ಟ್ ಇಯರ್ 44,000 ನಿಂತಿತ್ತು, ಈ ವರ್ಷ ಇನ್ನಷ್ಟು ಕಟ್ ಆಫ್ ಡ್ರಾಪ್ ಆಗೋ ಎಲ್ಲ ಸಾಧ್ಯತೆಗಳಿದೆ. ಬೆಂಗಳೂರಿನ SJBIT 44,895ಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸಿಕ್ಕಿತ್ತು. ಐ ಆಮ್ ಟಾಕಿಂಗ್ ಅಬೌಟ್ ಒನ್ಸ್ ಅಗೇನ್ ಜನರಲ್ ಮೆಡ್ ಕ್ಯಾಟಗರಿ. ಬೇರೆ ಕ್ಯಾಟಗರಿ ಅವ್ರದ್ದು ಇದಕ್ಕಿಂತ 3,000-4,000 ರ್ಯಾಂಕು ಕಡಿಮೆ ಇದ್ರೂ ಸಹ ನಿಮಗೆ ಈ ಕೋರ್ಸಸ್ ಸಿಗುತ್ತೆ. RNSITಯಲ್ಲಿ 45,734ಗೆ EEE ಸಿಕ್ಕಿತ್ತು. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಕೂಡ ನೋಡ್ಕೊಳ್ಳಿ, ಯಾಕೆಂದ್ರೆ ಇಲ್ಲಿ ಏಡೆಡ್ ಕೋರ್ಸಸ್ ಒಂದಷ್ಟಿದೆ, ಅನ್ಏಡೆಡ್ ಕೋರ್ಸಸ್ ಒಂದಷ್ಟಿದೆ. ನೌ ಐ ಆಮ್ ಟಾಕಿಂಗ್ ಅಬೌಟ್ ಏಡೆಡ್ ಕೋರ್ಸಸ್. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಸಿಕ್ಕಿದೆ 47,265. ನಿಮ್ಮ ರ್ಯಾಂಕ್ ಏನಾದರೂ ಈ ವರ್ಷ 50,000 ಬಂದಿದ್ದು ನಿಮಗೆ BMS ಕಾಲೇಜಲ್ಲೇ ಓದಬೇಕು, BMS ಕಾಲೇಜ್ ಮೇಲೆ ನಂಬಿಕೆ ಇದ್ದರೆ ನಿಮಗೆ ಸಿಗುವ ಸಾಧ್ಯತೆ ಇರೋ ಬ್ರಾಂಚ್ ಅಂದರೆ IEM ಮಾತ್ರ. ಬೇರೆ ಕೋರ್ಸಸ್ಸು ಸಿಗುವ ಸಾಧ್ಯತೆಗಳು ತುಂಬ ಕಡಿಮೆ. ಸೊ ನೀವು ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ IEM. ಸಪೋಸ್ ನೀವು ಇಂಜಿನಿಯರಿಂಗ್ ಮಾಡಿ UPSC ಎಕ್ಸಾಮ್ ತಗೋಬೇಕು ಅಂತ ಇರ್ತೀರ, ಆಗ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು ಅದು ಇದು ನಿಮ್ಗೆ ಬೇಡ ಅನ್ಸುತ್ತೆ. IEM ಸ್ವಲ್ಪ ಕೂಲಾಗಿ ಪಾಸ್ ಮಾಡ್ಕೊಳ್ಳೋಣ, ನಾನು ಬೇರೆ ಯಾವುದಾದ್ರೂ ಗೌರ್ಮೆಂಟ್ ಎಕ್ಸಾಮ್ಸ್ ತಗೋತೀನಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋತೀನಿ, ನನ್ನ ಲೈನೇ ಬೇರೆ ಇರುತ್ತೆ ಅಂತ ಇರೋರು IEM ತಗೋಬಹುದು, ಏನೋ ತೊಂದರೆ ಇಲ್ಲ. JNNC ಶಿವಮೊಗ್ಗದಲ್ಲಿ ಎಲೆಕ್ಟ್ರಾನಿಕ್ಸು 48,600 ಸಿಕ್ಕಿತ್ತು, ಈ ವರ್ಷ 50,000 ದಾಟಲು ಸಿಗೋ ಎಲ್ಲ ಸಾಧ್ಯತೆ ಇದೆ. E004 ಡಾಕ್ಟರ್ ಅಂಬೇಡ್ಕರ್ ಅಂದ್ರೆ ಏಡೆಡ್ ಫೀ ಇರುತ್ತೆ ಅಷ್ಟೇ. ಇಲ್ಲಿ 48,800ಕ್ಕೆ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಸಿಕ್ಕಿತ್ತು, ಈಗ ಅದನ್ನ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಅಂತ ಮಾಡಿದ್ದಾರೆ. E235 MS ರಾಮಯ್ಯ ಯೂನಿವರ್ಸಿಟಿ, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸೀಟ್ ಸಿಗಲಿಲ್ಲ ಅನ್ಕೊಳ್ಳಿ, ನೀವು ರಾಮಯ್ಯದಲ್ಲೇ ಮಾಡಬೇಕು ಅಂತ ಏನಾದ್ರು ನಿಮಗೆ ಕನಸಿದ್ರೆ ರಾಮಯ್ಯ ಯೂನಿವರ್ಸಿಟಿಲಿ 50,000ಕ್ಕೆ EEE ಸಿಕ್ಕಿತ್ತು ಲಾಸ್ಟ್ ಇಯರು. ತುಮಕೂರಿನ SSIT, ಇದು SIT ಅಲ್ಲ SSIT, ಡಾಕ್ಟರ್ G ಪರಮೇಶ್ವರ್ ಅವರ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, A&ML 51,000 ಬಂದರೂ ಸಿಕ್ಕಿತ್ತು. ನೆಕ್ಸ್ಟ್ ಗ್ಲೋಬಲ್ ಅಕಾಡೆಮಿ ಟೆಕ್ನಾಲಜಿಯಲ್ಲಿ ECE 51,000, ಡಾನ್ ಬಾಸ್ಕೋ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಡೇಟಾ ಸೈನ್ಸ್ 51,000, VTU ಕಲಬುರ್ಗಿ, ಆಗಲೇ VTU ಮೈಸೂರು ನೋಡಿದ್ರೆ ಈಗ ಗುಲ್ಬರ್ಗದಲ್ಲೂ ಸಹ VTU ಆಫೀಸ್ ಇದೆ. ಸೊ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕೋರ್ಸಸ್ ನಡೆಸ್ತಿದ್ದಾರೆ, 51,000ಗೆ ಸಿಕ್ಕಿತ್ತು. ಚಿಕ್ಕಬಳ್ಳಾಪುರ SJCIT ಕಂಪ್ಯೂಟರ್ ಸೈನ್ಸ್ ಸ್ಪೆಷಲೈಸೇಷನ್ ಇನ್ A&ML 51,000ಗೆ ಸಿಕ್ಕಿತ್ತು. SJCIT ಆದ ಮೇಲೆ ದಯಾನಂದ ಸಾಗರ್ ಕಾಲೇಜಲ್ಲಿ ಏನಾದರೂ ನೀವು ಓದಬೇಕು, 50,000 ಮೇಲೆ ಬಂದ್ಬಿಟ್ಟಿದೆ ಅಂದ್ರೆ ನಿಮಗೆ ಸಿಗುವಂತ ಕೋರ್ಸು ಕೆಮಿಕಲ್ ಇಂಜಿನಿಯರಿಂಗ್ ಮಾತ್ರ, 53,000. ಸಾಯಿ ವಿದ್ಯಾ ಯಲಹಂಕ ಹತ್ರ ಇದೆ, ರಾಜನಕೋಟೆ ಅಂತ ಇದೆ, ಅಲ್ಲಿ ಕಂಪ್ಯೂಟರ್ ಸೈನ್ಸು 53,000 ಬಂದಿರೋರ್ಗೂ ಸಿಕ್ಕಿತ್ತು, ಈ ವರ್ಷ 55,000 ಬಂದರೂ ಸಿಗುವ ಸಾಧ್ಯತೆ ಇದೆ. E048 ಇದು ಅನ್ಏಡೆಡ್ ಕೋರ್ಸು, ಸಿವಿಲ್ ಇಂಜಿನಿಯರಿಂಗು 54,000 BMS ಕಾಲೇಜಲ್ಲಿ ಸಿಕ್ಕಿದೆ. ಒನ್ಸ್ ಅಗೇನ್ BMS ಕಾಲೇಜ್ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ನಾ ಯಾವ ಕೋರ್ಸ್ ಕೊಟ್ಟರು ನಾನು ಗೆದ್ಕೊಂಡ್ಬರ್ತೀನಿ, ಓದ್ಕೋತೀನಿ, ನಾನು ಜಾಬ್ ತಗೊಳ್ಳೋ ಕೆಪಾಸಿಟಿ ಇದೆ ನನಗೆ ಅಂತ ನಿಮ್ಮ ಮೇಲೆ ನಂಬಿಕೆ ಇದ್ರೆ 54,000 ಬಂದು ನೀವು BMS ಕಾಲೇಜ್ ಜಾಯ್ನ್ ಆಗ್ಬೋದು ಸಿವಿಲ್ ಇಂಜಿನಿಯರಿಂಗ್. ದಾವಣಗೆರೆ UBDTಯಲ್ಲಿ EEE ಬ್ರಾಂಚು 54,000 ಸಿಕ್ಕಿತ್ತು. JSS ಯೂನಿವರ್ಸಿಟಿ ಮೈಸೂರು, ಪ್ರೀವಿಯಸ್ಲಿ ಇಟ್ ವಾಸ್ ಕಾಲ್ಡ್ ಆಸ್ SJCE. ನಾನು SJCEಯಲ್ಲೇ ಓದಬೇಕು, ಇಲ್ಲಾಂದ್ರೆ ಮೈಸೂರು ಲೋಕಲ್ ಅವರು ಹೇಳ್ತಾರೆ JCE ಅಂತೀವಿ ಅಷ್ಟೇ, ಜಸ್ಟ್ JCE ಅಂತೀವಿ. ಈಗ SJCE ಆಯಿತು, JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಯಿತು, ಈ ಥರ ಬೇರೆ ಬೇರೆ ಹೆಸರಿದೆ, ಎಲ್ಲ ಒಂದೇ ಕಾಲೇಜ್. ಇದು ತಲೆ ಕೆಡ್ಸ್ಕೊಬೇಡಿ, 3-4 ಕಾಲೇಜ್ ಕೋಡ್ ಬರುತ್ತೆ, ಬಟ್ ಎಲ್ಲ ಸೇರಿದ್ರು ಅದು ಒಂದೇ ಕಾಲೇಜು. ಈಗ ಯೂನಿವರ್ಸಿಟಿ ಆಗಿದೆ JSS ಯೂನಿವರ್ಸಿಟಿ.
ಇಲ್ಲಿ ಮೆಕ್ಯಾನಿಕಲ್ 54,700ಗೆ ಸಿಕ್ಕಿತ್ತು. ಹಾಸನಲ್ಲಿ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಔಟ್ ಆಫ್ ಆಲ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಹೈಯೆಸ್ಟ್ ಕಟ್ ಆಫ್ ಇರೋದೇ ಹಾಸನ್. ಇಲ್ಲಿ ECE 55,000 ಸಿಕ್ಕಿತ್ತು. MS ರಾಮಯ್ಯ, ಆಗ್ಲೇ ಹೇಳಿದ್ದೆ, ರಾಮಯ್ಯದಲ್ಲೇ ಓದಬೇಕು ನೀವು ಅಂತ ಏನಾದ್ರು ಅನ್ಕೊಂಡ್ರೆ ನಿಮ್ಮ ರ್ಯಾಂಕ್ 50,000 ದಾಟಿದ್ರೆ IIM ಸಿಗುತ್ತೆ ಅಲ್ಲಿ. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ 55,000. JSS JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್, ಇಲ್ಲಿ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ 56,000 ಸಿಕ್ಕಿತ್ತು. UVCE, ದಿಸ್ ಇಸ್ ಓನ್ಲಿ ಪಬ್ಲಿಕ್ ಯೂನಿವರ್ಸಿಟಿ ಇನ್ ಕರ್ನಾಟಕ, ಒಂದೇ ಒಂದು ಪಬ್ಲಿಕ್ ಯೂನಿವರ್ಸಿಟಿ ಇರೋದು, ಅದು UVCE. ಇಲ್ಲಿ ಮೆಕ್ಯಾನಿಕಲ್ ಬ್ರಾಂಚು 56,000ಕ್ಕೆ ಸಿಕ್ಕಿತ್ತು. ರೀಸೆಂಟ್ ಆಗಿ BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತ ಮಹಾಲಕ್ಷ್ಮಿ ಲೇಔಟ್ ಸ್ಟಾರ್ಟ್ ಆಯಿತು. ಇಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 57,000 ಸಿಕ್ಕಿತ್ತು. ನೆಕ್ಸ್ಟ್ ಮೋಸ್ಟ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಇನ್ ತುಮಕೂರು ಅಂಡ್ ಇನ್ ಕರ್ನಾಟಕ 7th 8th ಪ್ಲೇಸಲ್ಲಿ ಬರುತ್ತೆ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ 57,000 ಬಂದವರಿಗೆ ಬಯೋಟೆಕ್ನಾಲಜಿ ಸಿಕ್ಕಿತ್ತು. ನೆಕ್ಸ್ಟ್ ನ್ಯೂ ಹೊರೈಸಾನ್ ಬೆಂಗಳೂರಿನ ಮಾರತ್ಹಳ್ಳಿ ಹತ್ರ ಬರುತ್ತೆ. ಇಲ್ಲಿ EEE 58,000ಗೆ ಸಿಕ್ಕಿತ್ತು. E060 ಅನ್ಏಡೆಡ್ ಕೋರ್ಸ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಏನ್ ಡಾಕ್ಟರ್ AIT 58,000 ಬಂದಿರೋರು ಸಿಕ್ಕಿತ್ತು. ಚಿಕ್ಕಬಳ್ಳಾಪುರ SJCIT ಇನ್ಫಾರ್ಮೇಶನ್ ಸೈನ್ಸು 58,000. ಕೊಪ್ಪಳದ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು 60,000. ಯೂನಿವರ್ಸಿಟಿ ಆಫ್ ಮೈಸೂರು, ಜಸ್ಟ್ ಲೈಕ್ ಯೂನಿವರ್ಸಿಟಿ ಆಫ್ ಬ್ಯಾಂಗ್ಳೂರು, ಮೈಸೂರು ಈ ಥರ ಇದೆ, ಯೂನಿವರ್ಸಿಟಿ ಆಫ್ ಮೈಸೂರು ಸಹ ಇಂಜಿನಿಯರಿಂಗ್ ಕೋರ್ಸಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ A&ML 60,000 ದಾಟಿದ್ರು ಲಾಸ್ಟ್ ಇಯರ್ ಸಿಕ್ಕಿತ್ತು. BEC ಬಾಗಲಕೋಟಲ್ಲಿ EEE 61,000. GSSS ಫಾರ್ ವಿಮೆನ್ EEE 61,000. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ 62,000. MCA ಹಾಸನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್ 62,000. ರೇವಾ ಯೂನಿವರ್ಸಿಟಿ EEE 62,000. PDA ಗುಲ್ಬರ್ಗದಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 63,000. ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ EEE 64,000 ಬಂದರೂ ಸಿಕ್ಕಿತ್ತು. BEC ಬಾಗಲ್ಕೋಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಕಂಪ್ಯೂಟರ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ಸ್ ಅಂತ ಲಾಸ್ಟ್ ಇಯರ್ ತುಂಬ ಕಾಲೇಜಲ್ಲಿ ಸ್ಟಾರ್ಟ್ ಆಯಿತು. ಎಲೆಕ್ಟ್ರಾನಿಕ್ಸು ಇರೋದೇ, ಕಂಪ್ಯೂಟರ್ ಎರಡು ಸೇರಿಸ್ಬಿಟ್ಟಿದ್ದಾರೆ, ಅದಕ್ಕಾಗಿ ಕಟ್ ಆಫ್ 64ವರೆಗೂ ಹೋಗಿದೆ. ಒನ್ಸ್ ಅಗೇನ್ ದಾವಣಗೆರೆ UBDT ಎಲೆಕ್ಟ್ರಾನಿಕ್ಸು 64,000. GMIT ದಾವಣಗೆರೆ ಎಲೆಕ್ಟ್ರಾನಿಕ್ಸು 64,000. KRಪೇಟೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ 64,000ಕ್ಕೆ ಸಿಕ್ಕಿದೆ. MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೈಟ್ ಫೀಲ್ಡ್ ಹತ್ರ ಇದೆ, EEE 64,000. ಹಾಸನ್ ಜಿಲ್ಲೆಯಲ್ಲಿ 2 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇತ್ತು, ಈ ಸರಿ 3 ಆಗಿದೆ. ಒಂದು ಹಾಸನ್ನು, ಇನ್ನೊಂದು ಮೊಸಳೆ ಹೊಸಳ್ಳಿ, ಇನ್ನೊಂದು ಈಗ ಅರಸೀಕೆರೆಯಲ್ಲೂ ಸಹ ಸ್ಟಾರ್ಟ್ ಆಗಿದೆ. ಮೊದಲಿನ ಸರ್ಕಾರಗಳು ಹೇಳ್ತಿದ್ದು ಡಿಸ್ಟ್ರಿಕ್ಟ್ 1 ಇಂಜಿನಿಯರಿಂಗ್ ಕಾಲೇಜು 1 ಮೆಡಿಕಲ್ ಕಾಲೇಜು ಅಂತ. ಈಗ ಹಾಸನಲ್ಲಿ 3 ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ, 3 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು. ಇಲ್ಲಿ ಕಂಪ್ಯೂಟರ್ ಸೈನ್ಸು 65,000ಕ್ಕೆ ಸಿಕ್ಕಿದೆ. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ EEE 65,000. ಆಟ್ಮೆ ಮೈಸೂರು ಕಂಪ್ಯೂಟರ್ ಸೈನ್ಸ್ 65,000. SDM ಉಜಿರೆ, SDM ಧಾರವಾಡ ತುಂಬಾ ಟಾಪ್ ಅಲ್ಲಿ ಇರುತ್ತೆ ಅದು, ಇದು SDM ಉಜಿರೆ ಧರ್ಮಸ್ಥಳ ಪಕ್ಕ, ಕಂಪ್ಯೂಟರ್ ಸೈನ್ಸು 65,000. ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರು ಕಂಪ್ಯೂಟರ್ ಸೈನ್ಸ್ 65,000. ರಾಮನಗರ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕಂಪ್ಯೂಟರ್ ಸೈನ್ಸ್ 65,000. ಇಲ್ಲೆಲ್ಲ ನೋಡ್ಬೋದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗ್ತಾ ಇದೆ. ನಿಮ್ಮ ರ್ಯಾಂಕು 65 66 ಇದ್ರೂ ಈ ವರ್ಷ 70 ಆದ್ರೂ ಸಿಗುತ್ತೆ. ಜ್ಯೋತಿಯಲ್ಲಿ ಕಂಪ್ಯೂಟರ್ ಸೈನ್ಸ್ 66,000. AMCಯಲ್ಲಿ ಎಲೆಕ್ಟ್ರಾನಿಕ್ಸ್ 66,000. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ A&ML 66,000. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಚ್ ಇಸ್ ಲೊಕೇಟೆಡ್ ಇನ್ ತಾಂಡವಪುರ ಮೈಸೂರು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 66,000. ಆಳ್ವಾಸ್ ಮೂಡ್ಬಿದ್ರೆ ಕಂಪ್ಯೂಟರ್ ಸೈನ್ಸು 67,000. ರಾಜರಾಜೇಶ್ವರಿ ಇನ್ಫಾರ್ಮೇಶನ್ ಸೈನ್ಸು 67,000. ಮೈಸೂರಿನ NIE ಸೆಕೆಂಡ್ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್, ಫಸ್ಟ್ SJCE ಮೈಸೂರು, NIE ನೆಕ್ಸ್ಟ್ ವಿದ್ಯಾವರ್ಧಕ. ಈ ತರ ನೀವು ಪ್ರಯಾರಿಟಿ ಕೊಟ್ಕೊಂಡು ಹೋಗ್ಬೋದು ಅಕಾರ್ಡಿಂಗ್ ಟು ದ ಕಟ್ ಆಫ್. ಮೆಕ್ಯಾನಿಕಲ್ 68,000. ಮಲ್ನಾಡ್ EEE ಹಾಸನ್ನು 68,000. ಆದಿಚುಂಚನಗಿರಿ ಯೂನಿವರ್ಸಿಟಿ, ಮೊದಲು BGS IT ಅಂತ ಕರೀತಿದ್ವಿ, ಈಗ ಆದಿಚುಂಚನಗಿರಿ ಯೂನಿವರ್ಸಿಟಿ ಆಗಿದೆ. ಇಲ್ಲಿ A&ML 68,000 ಬಂದರೂ ಸಿಕ್ಕಿದೆ. UACಯಲ್ಲಿ ಸಿವಿಲ್ 68,000. KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹುಬ್ಳಿ EEE 69,000. ಬಾಪೂಜಿ ದಾವಣಗೆರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ 69,000. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಕಂಪ್ಯೂಟರ್ ಸೈನ್ಸು 70,000. ಗೀತಮ್ ಯೂನಿವರ್ಸಿಟಿ ಕಂಪ್ಯೂಟರ್ ಸೈನ್ಸ್ 70,000. ವಿದ್ಯಾ ವಿಕಾಸ್ ಇನ್ಫಾರ್ಮೇಶನ್ ಸೈನ್ಸು 70,000. PS ಮಂಡ್ಯ EEE 70,000. SSIT ತುಮಕೂರು ಎಲೆಕ್ಟ್ರಾನಿಕ್ಸ್ 71,000. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ 71,000. ಹಾವೇರಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ 72,000ಕ್ಕೆ. MIT ಯೂನಿವರ್ಸಿಟಿಯಲ್ಲಿ A&ML 73,000. PS ಮಂಡ್ಯ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್ 73,000. CIT ಗುಬ್ಬಿ ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ 73,000ಗೆ ಸಿಕ್ಕಿದೆ. ನೆಕ್ಸ್ಟ್ ಏಟ್ರಿಯಾ ಬೆಂಗಳೂರು ಇನ್ಫಾರ್ಮೇಶನ್ 74,000ಗೆ ಸಿಕ್ಕಿದೆ. ಈಸ್ಟ್ ಪಾಯಿಂಟ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ 74,000. CMR ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ಸ್ 74,000.
ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರಿನ ಬೆಳವಾಡಿಯಲ್ಲಿರೋದು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 74,000. ಸಪ್ತಗಿರಿ NPS ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸ್ 75,000 ಸಿಕ್ಕಿದೆ. GM ಯೂನಿವರ್ಸಿಟಿ ದಾವಣಗೆರೆ A&ML 76,000. ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿಸ್ಟರ್ ಕನ್ಸರ್ನ್ ಆಫ್ ರಾಜರಾಜೇಶ್ವರಿ ಬೆಂಗಳೂರು ಕಂಪ್ಯೂಟರ್ ಸೈನ್ಸ್ 76,000 ಸಿಕ್ಕಿದೆ. ನರಗುಂದದಲ್ಲಿರುವ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ 77,000 ವರೆಗೂ ಸಿಕ್ಕಿದೆ. ಬೃಂದಾವನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು A&ML 78,000 ವರೆಗೂ ಸಿಕ್ಕಿದೆ. ಲಾಸ್ಟ್ ಕಾಲೇಜ್ ಇನ್ ದಿಸ್ ಲಿಸ್ಟ್ KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ KSSEM ಸಿಸ್ಟರ್ ಕನ್ಸರ್ನ್ ಆಫ್ KSIT. ಇಲ್ಲಿ ಕಂಪ್ಯೂಟರ್ ಸೈನ್ಸ್ 80,000 ವರೆಗೂ ಸಿಕ್ಕಿದೆ. ಸೊ ಇಷ್ಟೊಂದು ಆಪ್ಷನ್ಸ್ ಇರುತ್ತೆ ನಿಮಗೆ. ಇಫ್ ಯುವರ್ ರ್ಯಾಂಕ್ ಈಸ್ ಫ್ರಮ್ ಆರ್ ಇನ್ ದ ರೇಂಜ್ ಆಫ್ 50 to 75, ಸ್ವಲ್ಪ ಹೆಚ್ಚು ಕಡಿಮೆ ±5,000 ಮಾಡ್ಕೊಳ್ಳಿ. ನೀವು ಇಷ್ಟು ಕಾಲೇಜ್ಗಳಲ್ಲಿ ಈ ಕೋರ್ಸಸ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ರಿಸರ್ಚ್ ಮಾಡಿ, ಸರ್ವೆ ಮಾಡಿ, ದೆನ್ ಕಮ್ ಟು ದ ಕನ್ಕ್ಲೂಷನ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.